ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಟ್ರಾಫಿಕ್ ಜಾಮ್ಗೆ ಸುಸ್ವಾಗತ. ಹಂಗೆ ಆಗ್ಬಿಟ್ಟಿದೆ ಇವಾಗ ಟ್ರಾಫಿಕ್ ಜಾಮ್ ಅಂತ ಹೇಳೋಣ ಅಂತ. ಸೊ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೆಡಲ್ಗೆ ಸುಸ್ವಾಗತ. ಇವತ್ತು ಆಲ್ಮೋಸ್ಟ್ ನೀವು ತಮ್ನೇಲ್ ನೋಡಿದಾಗೆ ಅಥವಾ ತಮ್ನೇಲಲ್ಲಿ ಹಾಕಿರ್ತೀನೋ ಇಲ್ವೋ ಗೊತ್ತಾಗಲ್ಲ. ಯಾಕಂದರೆ ನಾವು ತಮ್ನೇಲು ರೆಕಾರ್ಡಿಂಗೆಲ್ಲ ಆದಮೇಲೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ಮುಗಿಸಿ ನಾವು ತಮ್ನೇಲ್ ರೆಡಿ ಮಾಡೋದಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾಡೋದು, ಎಲ್ಲರಲ್ಲ ಅಂದರೂ ಅಟ್ಲೀಸ್ಟ್ ನಾನು ಹಂಗೆ ಮಾಡೋದು. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗು ಓಪನಿಂಗ್ ಏನು ಕೊಡಬೇಕು ಇವೆಲ್ಲ ಗೊತ್ತಾಗಲ್ಲ. ಅಂದರೆ ಒಂದು ಅಂದಾಜು ಮೇಲೆ ಮಾತಾಡಬೇಕಷ್ಟೆ. ಸೊ ಇವಾಗಲೇ ನೋಡಿರ್ತೀರ ನೀವು ತಮ್ನೇಲಲ್ಲಿ. ಇವತ್ತು ನಮ್ಮ ವಿ ಕೆ ಗೌಡ್ರು ನೋಡಿಲ್ಲ ಅಂತಂದರೆ, ನಮ್ಮ ವಿ ಕೆ ಗೌಡ್ರು ಗಾಡಿ ಡೆಲಿವರಿ ತೊಗೊಂಡೋಗಿ ಹೋಗ್ತಾಯಿದ್ದೀವಿ. ಸೊ ಅವ್ರದ್ದು ಮುಂಚೆ ಹಾರ್ಲಿ ಇತ್ತು, ಇವಾಗ ಅದನ್ನು ಮಾರಿ ಬೆನಿಲಿ 502 TRK ಸೊ ಅದು ತೊಗೊಂಡಿದ್ದಾರೆ. ಸೊ ಅದರ ಡೆಲಿವರಿಗೆ ಹೋಗ್ತಾ ಇರೋದು ರಿಚ್ಮಂಡ್ ರೋಡ್ ಬೆನಿಲಿ ಶೋರೂಮಲ್ಲಿ. ಈಗಾಗಲೇ ಮಧುಬ್ರು ಅಲ್ಲಿದ್ದಾರೆ, ನಾನು ಮತ್ತು ವಿ ಕೆ ಈಗ ಬಿಟ್ಟಿದ್ದಾನಂತೆ ಮನೆ. ಸೊ ಈಗ ಅಲ್ಲೇ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಗಾಡಿ ತೋರಿಸಿ ಅನ್ವೀಲಿಂಗ್ ಮಾಡಿ ಡೆಲಿವರಿ ತೊಗೊಂಡು ಬರೋಣ. ಇಲ್ಲೇ ಎಲ್ಲೋ ಬರುತ್ತೆ. ಹಾಂ ಬರೀಲಿ ಇಲ್ಲೇ ಇದೆ ನೋಡಿ. ಗಾಡಿ ಎಲ್ಲಿ ಪಾರ್ಕ್ ಮಾಡೋದು? ಒಳಗಡೆ ಬಿಡ್ತಾರಾ? ಬಿಡಬಹುದು. ಓಕೆ TRX. ಸೊ ಇದೇ TRK, ಬಟ್ ಅವನು ತೊಗೊತಾ ಇರೋದು ಯೆಲ್ಲೋ ಕಲರ್ ಲಿಮಿಟೆಡ್ ಎಡಿಷನ್ನು. ವೈಟ್ ನೋಡಿ ಹೆಂಗಿದೆ. ಕಾಣಿಸ್ಲಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಇವರು ಗೊತ್ತಾಗಲಿಲ್ಲ. ಸತೀಶ್ ಯಾರು ನೀವು? ಬೊಂಗು ವ್ಯೂಸು ನಿಮ್ಮಷ್ಟೇನಿಲ್ಲ ಬಿಡ್ರಿ ಸ್ವಾಮಿ. ಹಾಂ ಎಲ್ಲಪ್ಪ ನಿಮ್ಮದು ಇದಾ? ಇಲ್ಲೇ ಐತೆ. ಗೊತ್ತು ನೋಡಿದ್ದೀವಿ TRK ನೋಡು ಗೊತ್ತೇ. ಓಕೆ ಇಲ್ಲೇ ಇದೆ ಗಾಡಿ. ಪೀಪ್ ಶೋ ಮಾಡಿಬಿಡೋಣ. ಪೀಪ್ ಶೋ ಇಲ್ಲಿ. ಇವನು ಆ್ಯಕ್ಟ್ರು, ಅವನು ಡೈರೆಕ್ಟ್ರು. ಕಟ್ ರೀಟೇಕ್. ಟೇಕ್ 3. ಹೆಂಗೋ ಬರ್ರ ಬೇಗ. ಅದೇ ಎಲ್ಲ ಯಾವ್ದು ತಗೋಬೇಕಾದ್ರೂ ಅದೇ ಬೈಕಿಗೆ ಡಿಸ್ಕೌಂಟ್ ಇಲ್ಲ ಅಂತಲೇ. ಈಕೆ ಅದು ಫುಲ್ ಪೇಪರ್ ವರ್ಕ್ ನಡೀತೈತೆ. ಎಷ್ಟು ಲಕ್ಷನಪ್ಪ ಬೊಕ್ಕ? 7.5. ಇದಾದ್ಮೇಲೆ ಇರೋದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳೆಲ್ಲ ಹಾಕಿಸ್ಬೇಕಲ್ಲ ಸರ್. ಅದು ಪ್ಯಾನೇಜ್ 40 ಲೀಟರ್ಸಾ 20 ಲೀಟರ್ಸಾ? 40 ಈಚಾ? ಇದು ಟಾಪ್ ಬಾಕ್ಸು ಎಲ್ಲ ಸೇರ್ 120 ಲೀಟ್ರು ಇಲ್ಲ. 40 ಓಕೆ ಹೊಸ ಗಾಡಿ ತಾಂತ ಇದೆಯಾ? ಯಾವಾಗೂ ಹಿಂಗೆ ಎಲ್ಲೆಲ್ಲೂ ನಾನೇ. ಸೊ ಹಾರ್ಲಿ ಯಾಕೆ ಮಾರಿದೆ, ಬೆನಿಲಿನೇ ಯಾಕೆ ತೊಗೊಂಡೆ? ಆ್ಯಕ್ಚುಲಿ ನನಗೆ ಗಾಡಿ ಮತ್ತು ಕಾರು ಬೈಕ್ಸು ಸ್ವಲ್ಪ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಶೋಕಿ ಜಾಸ್ತಿ. ಸೊ ಒದೊಂಡು ಬಂದ. ಹೇಳಪ್ಪ ನಿಮ್ಮದು. ಸೊ ನನಗೆ ಹಾರ್ಲಿ ಡೇವಿಡ್ಸನ್ ಇಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಹಾರ್ಲಿ ಡೇವಿಡ್ಸನ್ ತೊಗೊಂಡೆ.
2 ವರ್ಷ ಓಡಿಸ್ದೆ, ಖುಷಿ ಆಯಿತು. ಅದಾದಮೇಲೆ ಈಗ ಅಡ್ವೆಂಚರ್ ಮಾಡೋಣ ಅಂತ ತುಂಬ ಆಸೆ ಇದೆ. ಸೊ ಅಡ್ವೆಂಚರ್ ವೆಹಿಕಲ್ನ ನಾನು ಬೈ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಬೆಲ್ಲಿ ಚೂಸ್ ಮಾಡಿದ್ದೀನಿ. ಮುಂದಕ್ಕೆ ನೋಡೋಣ. ಬಿಯಿಂದನೇ ಇನ್ನೊಂದು ಯಾವುದೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ತೊಗೊಂಡ್ರು ತಗೋಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ದೀನಿ. ಸೊ ಎಲ್ಲರೂ ಈ ಮುಖನ ಜ್ಞಾಪಕ ಇಟ್ಕೊಂಡಿರಿ. ರೋಡ್ ಮೇಲೆ ಕಾಣಿಸಿದ್ರೆ ಒದ್ದೆ ಆಫ್ ರೋಡ್ ಕಳಿಸ್ರಿ. ರೋಡ್ ಮೇಲೆ ಅಂತೂ ಮತ್ತೆ ಕಳಿಸ್ಬೇಕು. ಎಲ್ಲಿ ರೋಡ್ ಇರಲ್ವೋ ಅಲ್ಲೇ ಓಡಿಸ್ಬೇಕು. ಇಲ್ಲ, ಆ ಗೂಳಿ ಇಟ್ಕೊಂಡೆ ಆಫ್ ರೋಡ್ ಬರೋಣ. ಎಲ್ಲಿ ರೋಡ್ ಇರಲ್ವೋ ಅಲ್ಲೇ ಕಳಿಸ್ಬೇಕು. ಫೈನಲಿ ವೀಲಿಂಗ್ ಆಯಿತು, ಕೇಕ್ ಎಲ್ಲ ಕಟ್ ಮಾಡಾಯಿತು, ತಗೊಂಡಾಯಿತು. ಸೊ ಅದಕ್ಕೆ ಫುಲ್ ಇನ್ಮೇಲೆ ಆಫ್ ರೋಡಿಂಗಲ್ಲಿ ಜಿಂಗ ಮಾಡ್ಬಿಡ್ತೀನಿ. ಅದಕ್ಕೆ ಅಂತಲೇ ತಗೊಂಡಿದ್ದು. ಆ ಒಂದು ಹಾರ್ಲಿ ಡೇವಿಡ್ಸನ್ನು ಫುಲ್ಲು. ಆ್ಯಕ್ಚುಲಿ ಹಾರ್ಲಿ ಡೇವಿಡ್ಸನ್ನು ಅದು ತುಂಬ ಒಳ್ಳೆ ವೆಹಿಕಲ್ಲು. ನನಗಂತೂ ತುಂಬ ಖುಷಿ ಇತ್ತು. ಒಂದು ಅದು ಏನು ಯಾವ ಸೆಗ್ಮೆಂಟ್ ಅದು? ಅಯ್ಯೋ, ಇನ್ನ ಮಾರು ಒಂದು ತಿಂಗಳಾಗಿಲ್ಲ, ಒಂದು ವಾರ ಆಗಿಲ್ಲ. ಥ್ಯಾಂಕ್ ಯು. ಕ್ರೂಸ್ ಸೆಗ್ಮೆಂಟ್ ತುಂಬ ಚೆನ್ನಾಗಿತ್ತು. ಈಗ ನಾನು ಅಡ್ವೆಂಚರ್ ವೆಹಿಕಲ್ ನಂಗೆ ತುಂಬ ಆಸೆ ಇತ್ತು. ಮೊದಲು ನಾನು ಅಡ್ವೆಂಚರ್ ವೆಹಿಕಲ್ ಮಾಡಬೇಕು ಅಂತ. ಮೋಸ್ಟ್ ಪ್ರಾಬ್ಲಿ ನಾವು ಬುಲೆಟೆಲ್ಲ ಬೇಜಾರು ಮಾಡಿದ್ವಿ. ಹಾರ್ಲಿ ಡೇವಿಡ್ಸನ್ನು ಅಡ್ವೆಂಚರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಅಪ್ಪ ಇದು ಐಬೆಟ್ಟಲ್ಲಿ ಅವ್ರ ಚಾನಲ್ ಇದೆ, ನೋಡ್ತಾರೆ. ಐಬೆಟ್ಟಲ್ಲಿ ಚಾನಲ್ ಆಗ್ತದೆ, ನೋಡ್ಕೊಂಡು. ಸೊ ಅದಕ್ಕೆ ಇವಾಗ ಡಿಸೈಡ್ ಮಾಡಿಬಿಟ್ಟು ಡೈರೆಕ್ಟ್ ಅಡ್ವೆಂಚರ್ಗೆ ಹೋಗೋಣ ಅಂತ. ಬೇಡ ಈ ಸವಾಸ, ಅಷ್ಟೇ ಕ್ಲೋಸಿಂಗ್ ಸವಾಸ ಬೇಡ ಅಂದ್ಬಿಟ್ಟು ರೋಡು ಪ್ಲಸ್ ಅಡ್ವೆಂಚರ್ ಅಲ್ಲೇ ಇದೆ ಗಾಡಿ, ಹಿಂಗಿದೆ ಐತೆ. ಆಮೇಲೆ ಈ ಗಾಡಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಎರಡನೇ ಗಾಡಿ ಇದೆ, ಯೆಲ್ಲೋ ಕಲರು. ಇಡೀ ಇಂಡಿಯಾದಲ್ಲಿ 10 ಗಾಡಿ, ಇಡೀ ವರ್ಲ್ಡಲ್ಲಿ 50 ಗಾಡಿ ಯೆಲ್ಲೋ ಕಲರು. CRK 502 ಕರ್ನಾಟಕಕ್ಕಿದು ಎರಡನೇ ಗಾಡಿ. ಏನು 502 X ಕರ್ನಾಟಕಕ್ಕಿದು ಎರಡನೇ ಯೆಲ್ಲೋ ಕಲರ್ ಗಾಡಿ. ಮೊದಲನೇದು ಲಿಮಿಟೆಡ್ ಎಡಿಷನು, ಮೊದಲನೇದಾಗಲೇ ಡೆಲಿವರಿ ಆಗಿದೆ. ಅದು ನಮ್ಮ ಫ್ರೆಂಡೇ ತಗೊಂಡಿರೋದು ಆ ಗಾಡಿನ. ನೆಕ್ಸ್ಟು ಟ್ರೈಲ್ಗೆಲ್ಲ ಹೋದಾಗ ಗಾಡಿ ಒಂದ್ಸರಿ ಓಡಿಸಿ ನಾನು ರಿವ್ಯೂ ಕೊಡಿ. ಅಲ್ಲಿವರೆಗೂ ಅವ್ನ ಚಾನಲಲ್ಲಿ ಬರ್ತಾ ಇರುತ್ತೆ, ನೋಡ್ಕೊಂಬಿಡಿ. ಸರಿ, ಅಷ್ಟೇ. ಈಗ ಸಿಗವ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿಗ್ತಾರಲ್ಲ ಟ್ರೈಲಲ್ಲಿ ಸಿಗೋದು. ಆದರೂ ಯಾವತ್ತಿದ್ರು ಡ್ಯಾಮಿಂದಲೇ ಇರ್ತೀಯ. ಓಕೆ, ಡನ್, ನೋ ಇಶ್ಯೂಸ್. ಓಕೆ, ಸಿಗೋಣ. ಸೊ ನಿಂದು ಬಿ, ನಂದು ಬಿ. ಹಾಂ, ಆಂಜನೇಯನ ಗ್ಯಾಪಿಸ್ಕೋ, ಮನೆದೇವ್ರನ್ನ ಗ್ಯಾಪಿಸ್ಕೋ. ಒಳ್ಳೇದಾಗಲಿ. ಪೂಜೆ ಮಾಡಿಸ್ಬಿಟ್ಟು ಸ್ವೀಟ್ ಮನೆಯವ್ರಿಗೆ ಹಂಚು, ಪಾರ್ಟಿ ನಮಗೆ ಕೊಡಿಸು. ಯಾವಾಗ ಟ್ರೀಟು? ಇಲ್ಲ, ಡೇಟ್ ಹೇಳ್ಬಿಡು ಬೇಗ ಕ್ಯಾಮ್ರಲ್ಲಿ. ಡೇಟು ಭಾನುವಾರ. ಕಮಿಂಗ್ ಸೂನ್ ಅಲ್ಲ, ಇಲ್ಲ. ನಾವು ಮೀಡಿಯಾದವರು ಫಸ್ಟ್ ಕಮಿಂಗ್ ಸೂನ್ ಪ್ರೋಮೋನೇ. ಇಲ್ಲ, ಕಮಿಂಗ್ ಸೂನ್ ನಮ್ಗೆ ಗೊತ್ತು. ಯಾವಾಗ ಕಮಿಂಗ್ ಸೂನ್ ಪ್ರೋಮೋ? ಯಾವಾಗ? ಅತಿ ಶೀಘ್ರದಲ್ಲಿ. 10 ದಿನ 5 ದಿನ ಹಂಗೆ ಹೇಳ್ಬಿಡು. ಅಲ್ಲಿ 10, 5, 3 ಕೌಂಟ್ ಸ್ಟಾರ್ಟ್. ಅಯ್ಯೋ, ಹೇಳ ಬೇಗ. ಕೊಡ್ಸ. ಯಾವಾಗ ಡೇಟ್ ಹೇಳ್ಬೇಕು? ಡೇಟ್ ಹೇಳ್ತೀನಿ ನೋಡಿ. ಡೇಟ್ ಹೇಳಿದಾಗ ಡೇಟ್ ಹೇಳ್ತಲ್ಲ ಎಲ್ಲಿ ಪಾರ್ಟಿ ಕೊಡಿಸ್ಬೇಕು ಅಂತ. ಹಾಂ, ಓಕೆ, ಬಾಯ್. ಹುಷಾರ್, ಮಿರರ್ ನೋಡ್ಕೋ. ನಿಮಗೆ ತುಂಬ ಕಷ್ಟ ಆಗ್ತೈತೆ. ಯಾಕಂತ ಕ್ರೂಸಿಂದ ಡೈರೆಕ್ಟ್ ಇವಾಗ ಅಡ್ವೆಂಚರ್ಗೆ ಬಂದ್ಬಿಟ್ಟವನೇ. ಭಯಾನಕ ಕಷ್ಟ ಆಗ್ತೈತೆ. ಇನ್ನು ಸೆಟ್ಟಾಗ ಅಲ್ಲೋಡು ನಿಲ್ಸ್ಬಿಟ್ಟ ಗಾಡಿಯಲ್ಲಿ. ಎಲ್ಲರೂ ಬರಲಿ, ಬರ್ತಾರೆ ನಡಿ ನೀನು. ಎಲ್ಲರೂ ಬರಲಿ ಅಂತ ನಿಲ್ಸವನೆ. ಸೆಟ್ ಆಗಕ್ಕೆ ಇನ್ನೂ 1 ತಿಂಗಳು 2 ತಿಂಗಳು ಬೇಕು. ಟ್ರೈಲ್ಗಿಲ್ಲಿ ಹೊಡೆದ್ಬಿಟ್ಟು ಎಲ್ಲ ಬರ್ತೀರಾ ಬರೋಣ ಟ್ರೈಲ್ಗೆ. ಇವ್ರನ್ನ ಹೇಳ್ಕೊಂಡು ಹೋಗೋದೇನೆ ಟ್ರೈಲಿಗೆ. ಸೊ ಟ್ರೈಲೆಲ್ಲ 1 ತಿಂಗಳು 2 ತಿಂಗಳು ಚೆನ್ನಾಗಿ ಮಾಡಿದ್ರೆ ಅಡ್ಜಸ್ಟ್ ಆಗ್ಬಿಡ್ತಾನೆ ಗಾಡಿಗೆ. ಬನ್ನಿ ಗೋಪುರ ಹಂಗೆಲ್ಲ ಶಿಫ್ಟ್ ಆಗೋಣ. ಎಲ್ಲ ಮುಗೀತು, ಎಲ್ಲ ಒಬ್ಬೊಬ್ಬರೇ ಹೊಡ್ತಾವ್ರೆ. ರೈಟ್. ಯಾಕ್ರೋ
ರೋಡಲ್ಲಿ ಟ್ರೈನ್ ಅವನೇ ಕಲ್ಲಿಸವನೇ ಫೋನ್ ಬಿಟ್ಬಿಟ್ನಾ ಇಲ್ಲಿ ಕೇಳ್ರಿ ಇಲ್ಲಿ ಅವ್ನು ನೋಡ್ರಿ ವಿಕೆ ಹಾಂ ಹೇಳ್ರಿ ಈಗ ರೋಡಲ್ಲಿ ಟ್ರೈನ್ ಹೋದ್ರೆ ಹೆಂಗಿರುತ್ತೋ ಹಂಗೈತೆ ಸರಿ ಹೊರಡೋಣ ಎಲ್ಲೈತೆ ಗಾಡಿ ಮರಿಬಾರ್ದು ನೀವು ಹೇಳ್ಬೇಕು ಸ್ಟ್ರಾಂಗ್ ಆಗಿ ಪಾರ್ಟಿ ಅಂತೇಳಿ ಏನು ಮಾಡ್ತಾವ ನೋಡಿ ಮನೆಗೆ ಹೋಗ್ತಾವನು ಅವನು ಬಿಟ್ಟಿಲ್ಲ ಅಂದ್ರೆ ಗಾಡಿ ಕಿತ್ಕೊಂಡು ಹೋಗ್ಬಿಡೋಣ ಓಕೆ ಬಾಯ್ ಸೊ ಹೊರಡೋಣ ಮುಗೀತೆಲ್ಲ ಸರಿ ಬಾಯ್ ಹೇಳ್ಬಿಟ್ಟು ಅಂತ ಓಹೋ ಸಿಗೋಣ ಟ್ರೈಲ್ ಹುಡುಕ್ತೀನಿ ಹಾಂ ಆರಾಮಾಗಿ ಹೋಗಿ ನಿಧಾನಕ್ಕೆ ಹೋಗು ಮಧು ಗಾಡಿ ತರಕ್ಕೆ ಹೋದ ಬರೋಣ ಬಾಯ್ ಸೊ ಗಾಡಿ ಮಾತ್ರ ನೋಡೋಕ್ಕೆ ಲುಕ್ಕು ಸಕ್ಕದಾಗಿದೆ, ಹೆವಿಯಾಗಿ ಕಾಣಿಸುತ್ತೆ. ರೋಡ್ ಪ್ರೆಸೆನ್ಸ್ ಮಾತ್ರ ಸೂಪರ್ ಆಗಿದೆ. ಇಷ್ಟರಲ್ಲೇ ಗ್ರೂಪ್ ರೈಡ್ ಹೋಗ್ತೀವಿ ಜೊತೆಗೆ. ಸೊ ಅವಾಗೆಲ್ಲ ನಿಮ್ಮ ಗಾಡಿ ಬಗ್ಗೆ ಅವ್ರ ಚಾನಲಲ್ಲಿ ವಿ ಕೆ ಗೌಡ್ರ ಚಾನಲಲ್ಲೇ ಬರುತ್ತೆ ಜಾಸ್ತಿ ಗಾಡಿ ಬಗ್ಗೆ ರಿವ್ಯೂ ಎಲ್ಲ. ಸೊ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ನೀವು. ಅದು ಬಿಟ್ಟು ರೈಡಿಗೆ ಬರ್ತಾ ಇರ್ತಾನೆ. ಸೊ ನಾವು ಅವಾಗವಾಗ ಒಂದು ರೌಂಡ್ ಹೋಗ್ಬೋದು. ಇಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇಲ್ಲೋದವನು ಹಿಂದೆ ಹೋದ. ಸೊ ಅವನಿಗಿನ್ನೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕದು. ಡೈರೆಕ್ಟ್ ಕ್ರೂಸಿಂದ ಅಡ್ವೆಂಚರ್ಗೆ ಬಂದರೆ ಅದೇ ಗಾಡಿಗೆ ಬಂದ್ರೂ ಸ್ವಲ್ಪ ಕಷ್ಟನೇ. ಬಟ್ ಕ್ರೂಸಿಂದ ಅಡ್ವೆಂಚರ್ಗೆ ಬರೋ ಸ್ವಲ್ಪ ಕಷ್ಟ. ಒಂದು ವಾರ 2 ವಾರ ಬೇಕದು ಗಾಡಿ ಇನ್ನೂ ಅವನಿಗೆ ಹಿಡಿಯೋಕ್ಕೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೌಂಟೇನ್ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ.